ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಕಡೆ ಹೇಳ್ತೀರಿ ನಾವೆಲ್ಲ BJP ಒಗ್ಗಟ್ಟಾಗಿದೆ ಅಂತೇಳಿ. ಒಂದು ಮುಖ್ಯಮಂತ್ರಿ ಸ್ಥಾನ ಹೋದ ನಂತರ ಹೊಸ ಒಂದು ಮುಖ್ಯಮಂತ್ರಿ ಬಂದು ಒಂದು ಸಚಿವ ಸಂಪುಟ ಮಾಡೋ ಕಸರತ್ತು ನೋಡಿದರೆ BJPಯಲ್ಲಿ ಎಂಥ ಸ್ಥಿತಿ ಇದೆ, ಎಷ್ಟು ಬಣಗಳಿದೆ, ಒಟ್ಟಿನಲ್ಲಿ ಇಡೀ ರಾಜ್ಯದ ಜನ ಒಂದು ದೊಡ್ಡ ನಾಟಕ ನೋಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅವ್ರಿಗೆ. ನೋಡಿ, ಮಾಧ್ಯಮಗಳಲ್ಲಿ ಬಹಳ ವರ್ಣರಂಜಿತವಾಗಿ ಬಿಂಬಿಸ್ತಿದ್ರಿ. ಮಾಧ್ಯಮ ಏನು ನಾಯಕರುಗಳು ಮಾತಾಡ್ತಾರೆ, ಮಾಧ್ಯಮ ವರ್ಣರಂಜಿತವಾಗಿ ತಾವು ಬಿಂಬಿಸ್ತಾರೆ. ವರ್ಣರಂಜಿತವಾಗಲ್ಲ, ವಸ್ತುಸ್ಥಿತಿಯನ್ನ ಸತ್ಯವನ್ನ ಜನರ ಮುಂದೆ ಇಡ್ತಾ ಇದೀವಿ ನಾವು. ಇವತ್ತು ಬಣಗಳಿಲ್ಲ. ಎಲ್ಲಿದೆ ಬಣ? ನಾವೆಲ್ಲ ಒಟ್ಟಾಗಿ ಒಂದಾಗಿ ಮೊದಲನೇ ಕಂತಲ್ಲಿ ಮಂತ್ರಿಗಳನ್ನು ಮಾಡ್ತಾ ಇರೋದೇ ಅವ್ರು 4 ಜನ ಇವ್ರು 8 ಜನ ಮಾಡ್ತಾ ಇದ್ದೀರಿ. 21 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವಿ. ತತ್ಕ್ಷಣ 4 ದಿವಸದಲ್ಲಿ 5 ಜನ ಸಚಿವರಾಗಿ ಪ್ರಮಾಣ ಸ್ವೀಕಾರ ಮಾಡಿದರೆ ನಮ್ಮ ವರಿಷ್ಠರು ಇನ್ನು ಕೆಲವೇ ದಿನಗಳಲ್ಲಿ ಈಗಾಗಲೇ ಸಚಿವ ಸಂಪುಟ ಮುಂದಿನ ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಚರ್ಚೆ ಮಾಡಿ ಮುಂದಿನಗಳಲ್ಲಿ ಏನು ಸಚಿವ ಸಂಪುಟದ ಪುನರಚನೆ ರಾಜ್ಯ ಜನತೆ ಮುಂದೆ ಪ್ರಾಮಾಣಿಕವಾಗಿ ಒಪ್ಕೊಂಡ್ರೆ ಅಟ್ಲೀಸ್ಟ್ ಅವರಾದ್ರೂ ನಿಮ್ಮನ್ನು ಕ್ಷಮಿಸ್ತಾರೆ ಅನ್ಕೊಂಡಿದ್ದೀನಿ ನಾನು. ಯಾವುದೇ ಬಣ ಇಲ್ಲ ಅಂತೀರಿ, ನಾವು ಮಂತ್ರಿಮಂಡಲ ಎಲ್ಲ ಸರಿಯಾಗಿ ರಚನೆ ಆಗಿದೆ ಅಂತೀರಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತೀರಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ನಾವು ಸಣ್ಣ ಪುಟ್ಟ ವ್ಯತ್ಯಾಸ ಅಲ್ಲ, ಇದರಿಂದ ರಾಜ್ಯದ ಜನತೆಗೆ ಅಫೆಕ್ಟ್ ಆಗ್ತಾ ಇಲ್ವಾ? ಬೊಕ್ಕಸಕ್ಕೆ ತೊಂದರೆ ಆಗ್ತಾ ಇಲ್ವಾ? ಆಡಳಿತ ಯಂತ್ರ ಕುಸಿದು ಬೀಳ್ತಾ ಇಲ್ವಾ? ಯಾವತ್ತೂ ಆಡಳಿತ ಯಂತ್ರ ಕುಸಿದಿಲ್ಲ. ನಮ್ಮ ಸರ್ಕಾರ ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದೆ. ಸ್ವಲ್ಪ ವ್ಯತ್ಯಾಸ ಆಗಿತ್ತು, ಅದನ್ನು ಸರಿಪಡಿಸಿಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ನಾವು ಯಡಿಯೂರಪ್ಪರು ಏನು ಕೊಟ್ಟಂಥ ಯೋಜನೆಗಳನ್ನ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನೂತನ ಮುಖ್ಯಮಂತ್ರಿಗಳು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಘೋಷಣೆ ಮಾಡಿದರೆ ಇವತ್ತು ಏನು ಸಾಕಷ್ಟು ಯೋಜನೆಗಳನ್ನು ಈ ನಾಡಿನಲ್ಲಿ ನಾವು ಜಾರಿಗೆ ತರ್ತೀವಿ. ಇವತ್ತು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಸಾಕಷ್ಟು ನಮ್ಮದೇ ಆದ ರೀತಿಯಲ್ಲಿ ಸರ್ಕಾರ ಚಿಂತನೆ ಮಾಡ್ತದೆ, ಚರ್ಚೆ ಮಾಡ್ತದೆ. ಸರ್ಕಾರ ಮುಂದುವರಿಸಿಕೊಂಡು ಹೋಗಿ ಅಥವಾ ಉತ್ತಮ ಆಡಳಿತ ಕೊಡೋದು ಅಥವಾ ರಾಜ್ಯದ ಜನತೆಗೆ ಅತ್ಯುತ್ತಮ ಆಡಳಿತವನ್ನು ಕೊಡ್ತೀವಿ. ಬಿಜೆಪಿ ಪಕ್ಷದಲ್ಲಿ ಒಂದು ಬಣ, ನೀವು ಚುನಾವಣೆ ತಯಾರಿಯನ್ನು ಬಿಜೆಪಿ ಪಕ್ಷದಲ್ಲಿ ಬಣನೇ ಇಲ್ಲ. ಬಿಜೆಪಿ ಒಂದೇ ಕಮಲದ ಗುರುತು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕಮಲದ ದಳಗಳೆಲ್ಲ ಉದುರೋಗಿದ್ದಾವೆ. ಯಾವತ್ತೂ ಉದುರಲ್ಲ, ಒಂದೊಂದು ದಳ ಒಂದೊಂದಾಗಿದೆ. ಈಗ ಕಮಲ ದಳ ಯಾವತ್ತೂ ಚುನಾವಣೆ ತಯಾರಿ ಮಾಡ್ತಾ ಇದ್ದಾರೆ. ಪಾರ್ಟಿ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಈ ರಾಷ್ಟ್ರದಲ್ಲಿ ಇವತ್ತು ಪ್ರಬಲ ಒಂದು ಸಂಘಟನೆ. ಆ ಸಂಘಟನೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ವಿಧಾನಸಭೆ ಚುನಾವಣೆ ನಡೆಸೋ ಸಂದರ್ಭದಲ್ಲಿ 150 ಸೀಟು ನಾವು ಈ ನಾಡಿನ ಜನ ಆಯ್ಕೆ ಮಾಡ್ತಾರೆ. ಮತ್ತೊಮ್ಮೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಮುಂದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಪ್ರಧಾನಮಂತ್ರಿ. ರಾಜ್ಯದ ಜನ ಕೂಡ ಎಲ್ಲ ನಿಮ್ಮ ತರನೇ ಆಗ್ಬಿಟ್ಟಿದ್ದಾರೆ ಅಂತಲ್ಲ. ನೋಡಿ ನಾವು ಈ ನಾಡಿನ ಜನರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಜನರು ನಮ್ಮ ಬಗ್ಗೆ ವಿಶ್ವಾಸ ಇಡಿದರೆ ನಾವು ಮಾಡಿದಂಥ ಅತ್ಯುತ್ತಮವಾದ ಒಳ್ಳೆ ಕೆಲಸಗಳನ್ನು ಜನ ಶ್ಲಾಘನೆ ಮಾಡಿದರೆ. ಇವತ್ತು ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಶ್ರೀಸಾಮಾನ್ಯರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಆ ಕೈಗಾಡಿ ಎಳೆವಿನಿರ್ಬೋದು, ಪ್ರತಿಯೊಬ್ಬರು ಸಹ ಕಣ್ಣೀರು ಹಾಕಿದ್ರು. ಯಡಿಯೂರಪ್ಪನವರು ಕೊಟ್ಟಂಥ ಯೋಜನೆಗಳನ್ನ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕಿದ್ರು. ಅಧಿಕಾರ ಹೋಗೋ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ಇರ್ಬೋದು, ದೇವರಾಜ್ ಅರಸು ಇರ್ಬೋದು, ಅಥವಾ ಬೇರೆ ಅನೇಕ ಮುಖಂಡರು, ಧರ್ಮ್ ಸಿಂಗ್ ಇರ್ಬೋದು, ಭಾಳ ಜನ ನೋಡಿದ್ವಿ. ಅವರ ಅಧಿಕಾರದಿಂದ ಅವರ ಕುರ್ಚಿಯಿಂದ ಇಳಿದಾಗ ಅವರ ಮನೆ ಹತ್ರ ಯಾರು ಸುಳಿದಾಡ್ತಿರಲ್ಲ. ಆದರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ನಾವು ಶಾಸಕರುಗಳು ನಿಮ್ಮ ಜೊತೆಗೆ ನಾವು ಇದೀವಿ. ರಾಜೀನಾಮೆ ಕೊಡೋಕ್ಕೆ ಯಾವ ಜೊತೆಗೆ ಅವಶ್ಯಕತೆ ಇಲ್ಲ, ನಾವು ನಿಮ್ಮ ಜೊತೆಗೆ ಇದೀವಿ ಅಂತೇಳಿ ನಾವೆಲ್ಲರೂ ಒಟ್ಟಾಗಿ. ನಾನೊಂದು ವಿಚಾರ ಹೇಳ್ತೀನಿ. ನೀವೀಗ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ. ನಾನು ಪೂರ್ತಿ ಮಾಡ್ತೀನಿ. ತಾತ್ಕಾಲಿಕ ವ್ಯವಸ್ಥೆ ಅಲ್ಲ, ಮುಖ್ಯಮಂತ್ರಿಯನ್ನ ಸದಾನಂದ ಗೌಡರನ್ನು ಮಾಡಿ ನಿಮಗೆ ಚುನಾವಣೆ ಹೋಗಬೇಕು. ಆಡಳಿತ ಯಂತ್ರ ನಿಮ್ ಕೈಯಲ್ಲಿದ್ರೆ ಚುನಾವಣೆ ಎದುರಿಸೋದು ಸುಲಭ. ಕಳೆದ ಉಪಚುನಾವಣೆಗಳಲ್ಲಿ ತಾವು ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡಿದ್ರಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ರಿ. ಮತ್ತೆ ಅದನ್ನ ಮಾಡೋದಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಂಡಿಲ್ಲ. ಈಗ ಬೇಕಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಹಸ್ಯ ಮತದಾನ ಮುಖಾಂತರ ನಮ್ಮ ನಾಯಕರನ್ನ ಸದಾನಂದ ಗೌಡರನ್ನ ಆಯ್ಕೆ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ದುರ್ಬಳಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಅವಧಿ ಮುನ್ನ ಚುನಾವಣೆಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. 22 ತಿಂಗಳ ಕಾಲ ನೀವು ಮಠಗಳನ್ನು ಯಾಕೆ ಸುತ್ತಾ ಇದ್ರಿ? ನೀವು ಮಠಗಳನ್ನು ಸುತ್ತಾ ಇರೋದು ನೋಡಿದ್ರೆ ಹಾಗೆ ಅನಿಸ್ತಾ ಇದೆ ರಾಜ್ಯದ ಜನಕ್ಕೆ. ನೀವು ಚುನಾವಣೆಗೆ ತಯಾರಿ ಮಾಡ್ತಾ ಇದ್ದೀರಿ. ನಮಗೆ ಸಂಸ್ಕಾರ ಕೊಟ್ಟಂತ ನಮ್ಮ ಪರಿವಾರ ಇರ್ಬೋದು, ಮಠಾಧೀಶರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಅದೆಲ್ಲವೂ ಸಂಸ್ಕಾರ ಸಂಸ್ಕೃತಿ ಎಲ್ಲ ಗೊತ್ತಾಗಿದೆ. ನೋಡಿ, ಯಾವುದೇ ಫಲಾಪೇಕ್ಷೆ ಮಠಗಳಿಗೆ ಭೇಟಿ ಕೊಡಲ್ಲ. ಒಬ್ಬ ಭಕ್ತರಾಗಿ ಗುರುಗಳ ಆಶೀರ್ವಾದದಿಂದ ಇವತ್ತು ಈ ನಾಡಿನಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಆಶೀರ್ವಾದ ನಾವು ಬೇಡಕ್ಕೆ ಹೋಗ್ತೀವಿ. ಯಾವುದೇ ನಮಗೆ ಸ್ವಾರ್ಥ ಇಲ್ಲ. ನಾವು ಈ ನಾಡಿನ ಎಲ್ಲ ವರ್ಗದ ಮಠಗಳಿಗೆ ಭೇಟಿ ಕೊಡ್ತೀವಿ. ಕೇವಲ ವೀರಶೈವ ಅಂತಲ್ಲ, ನಮಗೆಲ್ಲ ವರ್ಗದ ಬಗ್ಗೆ ಮಠಗಳ ಬಗ್ಗೆ ಅಪಾರವಾದ ಗೌರವ ಇದೆ, ವಿಶ್ವಾಸ ಇದೆ. ಸೊ ರೈಟ್, ತಾವು ಭ್ರಷ್ಟಾಚಾರದ ವಿರೋಧ ಆಂದೋಲನವನ್ನು ಮುಂದುವರಿಸ್ತೀರಿ. ಅಣ್ಣಾ ಹಜಾರೆ ಅವರೇ ನಿಮ್ಮ ಬೆಂಬಲ, ಅದನ್ನು ಪಡ್ಕೋಬೇಕು ಅಂತ ಒಂದು ಮಾತನ್ನು ಹೇಳ್ತೀನಿ.
ಇಲ್ಲಿ ಈ ಭ್ರಷ್ಟಾಚಾರ ವಿರುದ್ಧವಾಗಿ ನಮ್ಮ ರಾಷ್ಟ್ರೀಯ ನಾಯಕರಂತ ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರಾವಧಿಯಲ್ಲಿ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರಾವಧಿಯಲ್ಲಿ ಲೋಕಪಾಲ್ ಮಸೂದೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳನ್ನು ಸೇರಿಸಬೇಕು, ನ್ಯಾಯಾಧೀಶಗಳು ಸೇರ್ಬೇಕು ಅಂತೇಳಿ ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದು ಕಲ್ಪನೆ ಇತ್ತು. ಇದನ್ನ ಜಾರಿಗೆ ತರಬೇಕಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಹೋರಾಟ ಮಾಡ್ತಾರೆ. ಜೊತೆಗೆ ವಿದೇಶದಲ್ಲಿ ಕಪ್ಪು ಹಣ ತರಬೇಕಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಈ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಲಿಲ್ವಾ? ಯಾರು ಹೋರಾಟ ಮಾಡಬೇಕು? ವಿದೇಶ ಯಾರು ಇಟ್ಟಿರೋ ದುಡ್ಡು? ಈಗ ಬಹುತೇಕ ಯಾರು ಆಡಳಿತ ಮಾಡಿದ್ರು? ರಾಜ್ಯ ನಾಯಕರದ್ದು ಯಾರು ಇಲ್ಲ, ಬಿಜೆಪಿ ನಾಯಕರದ್ದು ಯಾರು ಇಲ್ಲ, ಕಾಂಗ್ರೆಸ್ ನಾಯಕರದಿದೆ. ಈಗ ಯಾವ್ದು ತರಬೇಕು ಅಂತ ಹೇಳಿದ್ರಿ ನೀವು? ಕಪ್ಪು ಹಣ ಯಾರು ಇಟ್ಟಿದ್ದಾರೆ? ಬಿಜೆಪಿ ಅವರಾದ್ರೆ ಕಾಂಗ್ರೆಸ್ ಆಡಳಿತ ಮಾಡಿದ್ರು. ಅದನ್ನು ಬಿಟ್ಟರೆ ಜನತಾದಳವರು ಆಡಳಿತ ಮಾಡಿದ್ರು. ಅವರ ಕಾಲದಲ್ಲಿ ಇಟ್ಟಂತ ಕಪ್ಪು ಹಣವನ್ನ ವಾಪಸ್ ತಂದ್ರೆ ಈ ದೇಶ ಸಮೃದ್ಧಿ ಆಗುತ್ತೆ ಅಂತ ನಾವು ಹೋರಾಟವನ್ನು ನಮ್ಮ ರಾಷ್ಟ್ರೀಯ ಜನತೆ ಮುಂದೆ ಇದನ್ನೆಲ್ಲ ಬಹಿರಂಗವಾಗಿ ಹೇಳ್ತೀರಿ ನೀವು? ಈಗಾಗಲೇ ನಮ್ಮ ನಾಯಕರು ಹೇಳಿದ್ರೆ ನಾವು ಹೇಳಿದ್ವಿ ಕಪ್ಪು ಹಣ ವಾಪಸ್ ತರಬೇಕು. ಅಲ್ಲ, ಭ್ರಷ್ಟಾಚಾರದ ವಿರುದ್ಧ ಏನು ಮಾತಾಡ್ತಾ ಇದ್ರಿ, ಇದನ್ನ ನೀವು ಮುಂದೆನೂ ಹೇಳ್ತೀರಾ? ನಿಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳ್ತೀರಿ ನಾವು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ತೀವಿ, ನಾವು ಭ್ರಷ್ಟಾಚಾರ ಭ್ರಷ್ಟಾಚಾರ ಆರೋಪ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ. ಇವತ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ಯಾವತ್ತೂ ಹೇಳ್ತೀವಿ ನಮ್ಮ ಹೋರಾಟ ನಿರಂತರ. ನಿಮ್ಮ ಹೋರಾಟ ನಿರಂತರ ಭ್ರಷ್ಟಾಚಾರದ ವಿರುದ್ಧ. ಖಂಡಿತ. ಹಾಗಾದ್ರೆ ಯಾರು ಪರ ಮಾಡ್ಬೇಕು ನೀವು? ಹಾಗಾದ್ರೆ ಇಡೀ ರಾಜ್ಯದ ಜನಾಂದೋಲನ ನಿಮ್ ಪರವಾಗಿ ಬರ್ಬೇಕು, ಈಗ ನಿಮ್ ಜೊತೆ ನಿಂತ್ಕೋಬೇಕು. ಭ್ರಷ್ಟಾಚಾರ ತಂಡ ಮಾಡ್ತಾ ಇದ್ದಾರೆ, ರಾಜ್ಯದ ಜನ ನಿಮ್ ಜೊತೆ ಬರ್ಬೇಕು. ಈಗ ರೇಣುಕಾಚಾರ್ಯ ತಂಡ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಪರವಾಗಿ. ಭಾರತೀಯ ಜನತಾ ಪಾರ್ಟಿ ಒಪ್ಕೊಂಡಿಲ್ಲ ಆ ಹೋರಾಟಕ್ಕೆ, ನಿಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಈ ರಾಜ್ಯದ ಪರ್ಮಿಷನ್ ಕೊಟ್ಟಿಲ್ಲ. ರಾಜ್ಯದ ಉದ್ದಗಲಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಸಹ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನ ಮನವರಿಕೆ ಮಾಡ್ಕೊಡ್ತೀನಿ, ನಿಮಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. ಈಗ ರಾಜ್ಯದ ಜನತೆಗೆ ನೀವು ಟೂರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನು ಹೇಳ್ತೀರಿ ಹೋಗಿ? ನೋಡಿ, ರಾಜ್ಯದ ಜನರಿಗೆ ಇವತ್ತು ಯಡಿಯೂರಪ್ಪನ ಮನೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಆ ಭಾಗದಿಂದ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ಅನೇಕ ಮುಖಂಡರು, ಕಾರ್ಯಕರ್ತರು ಬಂದರು. ನೇಗಿಲ ಯೋಗಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾರು ನೇಗಿಲ ಯೋಗಿ? ಯಡಿಯೂರಪ್ಪನವರು, ನಮ್ಮ ನಾಯಕರು ಯಡಿಯೂರಪ್ಪನವರು. ಕಳೆದ ರೈತರ ಭೂಮಿನೆಲ್ಲ ಯಾಕೆ ಕಂಪನಿಗಳಿಗೆ ಕೊಡ್ತಾ ಇದ್ದೀರಿ? ನೋಡಿ, ಬಲಾತ್ಕಾರವಾಗಿ ಎಲ್ಲಿ ನಾವು ಭೂಮಿಯನ್ನು ಕಂಪನಿಗಳಿಗೆ ಕೊಡ್ತಾ ಇಲ್ಲ. ಒಂದು ನಿಮಿಷ ಹೇಳ್ತೀನಿ. ಮೈಸೂರಿನಲ್ಲಿ ಭಾಳ ದೊಡ್ಡ ಸಮಾರಂಭವನ್ನು ಮಾಡ್ತೀವಿ. ನೀವು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದಿರಿ. ನೀವು ಮನೆಯಲ್ಲಿ ಕೂರ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾವು ನಿಮ್ಮ ಜೊತೆಗೆ ಬನ್ನಿ ಅಂತ ಯಡಿಯೂರಪ್ಪನ ಆಹ್ವಾನ ಮಾಡೋಕ್ಕೆ ಇವತ್ತು ಬಂದು. ಸರ್, ಈಗ ರಾಜ್ಯದ ಜನ ನಿಮ್ಮ ಸರ್ಕಾರವನ್ನ, ನಿಮ್ಮ ಆಡಳಿತವನ್ನ, ನಿಮ್ಮನ್ನ ಮೆಚ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ, ಬಹಳ ಖುಷಿಯಾಗಿದ್ದಾರೆ ನಿಮ್ಮ ಪ್ರಕಾರ? ನಾನು ಹೇಳೋದಕ್ಕೇನು, ನಡೆದಂಥ ಬಹುತೇಕ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮೆಚ್ಕೊಂಡಿದ್ದಾರೆ ನಿಮ್ಮನ್ನ. ಹಾಗಾದ್ರೆ ಆಶೀರ್ವಾದ ಮಾಡಿದ್ದಾನೆ ಮೆಚ್ಚಿರೋದು. ಒಳ್ಳೆ ಆಡಳಿತದ ಪ್ರತಿಫಲ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ನಾವು ಆಯ್ಕೆಯಾಗಿದ್ದೀವಿ. ಮುಂದೇನು ನಿಮ್ಮನ್ನು ಮೆಚ್ಕೋತಾರೆ ಅಂತ ನೀವು ಕಾದ್ ನೋಡಿ. ರೈಟ್, ಒಳ್ಳೆಯದಾಗಲಿ ರೇಣುಕಾಚಾರ್ಯ. ಧನ್ಯವಾದ. ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ರೇಣುಕಾಚಾರ್ಯ ಅವ್ರ ಜೊತೆಗಿನ ಮಾತು. ಮುಂದಿನ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.